ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಈಗ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇವತ್ತು ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಳಿ ಕಾನೂನು ನೆರವನ್ನ ದರ್ಶನ್ ಪತ್ನಿ ಕೇಳಿದ್ರ, ದರ್ಶನ್ ಬಿಡುಗಡೆಗೆ ಡಿಕೆ ಶಿವಕುಮಾರ್ ನೆರವನ್ನ ಕೇಳಿದ್ರ ವಿಜಯಲಕ್ಷ್ಮಿ ಅವರು ಅಂತ ಹೇಳಿ. ಡಿಕೆ ಶಿವಕುಮಾರ್ ಬಳಿ ಕಾನೂನು ನೆರವನ್ನ ದರ್ಶನ್ ಅವರ ಪತ್ನಿ ಕೇಳಿದ್ದಾರೆ. ಏನ್ ಮಾಡಬಹುದು, ಇದರಲ್ಲಿ ಯಾವ ರೀತಿಯಾದಂತಹ ಸಹಾಯ ಮಾಡಬಹುದು ಅನ್ನುವಂಥದ್ದು ಇರುತ್ತೆ, ಅದನ್ನು ಹೋಗಿ ಕೇಳುತ್ತಾರೆ. ಬಟ್ ಈಗ ಕೋರ್ಟ್ನಲ್ಲಿ ಮ್ಯಾಟ್ರ್ ಇರೋದ್ರಿಂದ, ಈಗಾಗಲೇ ಅದು ವಿಚಾರಣೆ ನಡೀತಾ ಇರೋದ್ರಿಂದ ತನಿಖೆ ಹಂತದಲ್ಲಿದೆ, ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸಹಾಯವನ್ನ ಮಾಡ್ತಾರೆ ನನಗೆ ಗೊತ್ತಿಲ್ಲ. ತನಿಖೆಯ ಮಧ್ಯಪ್ರವೇಶ ಆಗೋದಿಲ್ವಾ, ತನಿಖೆಗೆ ಅಡ್ಡಿಪಡಿಸಿದಂಗೆ ಆಗೋದಿಲ್ವಾ, ಪ್ರಭಾವ ಬೀರಿದಂಗೆ ಆಗೋದಿಲ್ವಾ, ಗೊತ್ತಿಲ್ಲ ನನಗೆ. ಬಟ್ ಇನ್ನೊಂದು ಆ್ಯಂಗಲ್ ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿಯವರೆಗೂ ಕೂಡ ದರ್ಶನ್ ಅವರ ಪತ್ನಿ ಜೊತೆಗೆ ನಡ್ಕೊಂಡಂಥ ರೀತಿ ಅವೆಲ್ಲವೂ ಕೂಡ ಜಗಜ್ಜಾಹೀರ್ ಆದ ನಂತರವೂ ಕೂಡ ಕೊನೆ ಗಳಿಗೆಯಲ್ಲಿ ಬಂದು ಕಷ್ಟದ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದು ಅವಳ ಹೆಂಡ್ತಿನೇ, ಅವ್ರ ಹೆಂಡತಿನೇ ಬಂದು ನಿಂತ್ಕೊಂಡಿರೋದು. ಯಾವಾಗಿದ್ರೂ ಕೂಡ ನಿಮ್ಮ ಕಷ್ಟಕ್ಕೆ ಬಂದು ನಿಂತ್ಕೊಳ್ಳೋದು ನಿಮ್ಮ ಹೆಂಡತಿ ಅನ್ನುವಂಥದ್ದನ್ನು ಯಾವತ್ತೂ ಮರಿಕೊಡೋದು. ಇಲ್ಲೂ ಕೂಡ ಬೆಸ್ಟ್ ಎಕ್ಸಾಂಪಲ್, ಇದಕ್ಕಿಂತಲೂ ಇನ್ನೇನು ಬೇಕಾಗಿಲ್ಲ. ಅವತ್ತು ಕೈ ಮುರಿದ್ರು, ಓಡಿದ್ರು, ಜೈಲಿಗೆ ಹೋದ್ರು, ಎಲ್ಲವೂ ಆಯಿತು. ಆಮೇಲೆ ಏನೇನೋ ಅವ್ರ ಸಂಬಂಧಗಳ ಏನೇನೋ ಬಂತು, ಮಾತುಗಳೆಲ್ಲವೂ ಕೂಡ ಕೇಳಿಸ್ಕೊಂಡ್ವಿ. ಆದರೆ ಕೊನೆಯ ಘಳಿಗೆಯಲ್ಲೂ ಕೂಡ ಈಗ ಜೈಲಿಗೆ ಹೋದಾಗ ಯಾರ ಜೊತೆಗೆ ನಿಂತಿದ್ದಾರೆ? ಅವ್ರ ಜೊತೆಗೆ ಪಾರ್ಟಿ ಮಾಡಿದಂಥವ್ರ ಜೊತೆಗೆ ನಿಂತಿಲ್ಲ. ಅವ್ರ ಜೊತೆಗೆ ಪಾರ್ಟಿ ಮಾಡಿಕೊಂಡು ಅವ್ರ ಜೊತೆಗೆ ತೋಟದ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅತ್ತಿಂದು ಇತ್ತಿಂದು ಮಜಾ ಮಾಡಿದಂಥವ್ರು ಇಲ್ಲ. ಹೊಡೆಸ್ಕೊಂಡಿರುವಂಥ ಹೆಂಡತಿ ಬಂದು ಇವತ್ತು ಜೊತೆಗೆ ನಿಂತ್ಕೊಂಡಿದ್ದಾಳೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿ ಭೇಟಿಯಾಗಿದ್ದಾರೆ. ಸುಮಾರು 1.5 ತಾಸು ಡಿಸಿಎಂ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಜೊತೆಗೂ ಕೂಡ ಭೇಟಿಯಾಗಿದ್ದಾರೆ. ದರ್ಶನ್ ಪ್ರಕರಣದ ಬಗ್ಗೆ ಚರ್ಚೆಯನ್ನ ದರ್ಶನ್ ಪತ್ನಿ ಹಾಗೂ ಸಹೋದರ ನಡೆಸಿದ್ದಾರೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅನ್ನ ಕೂಡ ನೋಡ್ಕೊಳ್ಳಿ. ಇತ್ತೀಚೆಗೆ ಬಹಳ ಕೇಳಿ ಬರ್ತಾ ಇತ್ತು, ಕಳೆದ ಒಂದು 5-6 ವರ್ಷಗಳಿಂದಲೂ ಕೂಡ ಸಹೋದರನ ಜೊತೆಗೆ ಚೆನ್ನಾಗಿಲ್ಲ, ಅವರು ತಾಯಿ ಜೊತೆಗೂ ಚೆನ್ನಾಗಿಲ್ಲ, ದೂರ ಇದ್ದಾರೆ ಅಂತಾನೆ ಕೇಳಿ ಬರ್ತಾ ಇದ್ದಿದ್ದು. ಫೈನಲಿ ಇವತ್ತು ಸಹೋದರನು ಬಂದು ನಿಂತ್ಕೊಂಡಿದ್ದಾನೆ ಅಣ್ಣನ ರಕ್ಷಣೆಗೋಸ್ಕರ. ಒಂದು ಕಡೆಗೆ ಪತ್ನಿ ಬಂದು ಅಷ್ಟೆಲ್ಲ ಆದರೂ ಕೂಡ ಬಂದು ನಿಂತ್ಕೊಂಡಿದ್ದಾರೆ ರಕ್ಷಣೆ ಮಾಡೋಕ್ಕೋಸ್ಕರ. ಸ್ವಾಭಿಮಾನವನ್ನು ಬಿಟ್ಟು ಹೋಗಿ ಕೇಳುವಂತಹ ಹಂತಕ್ಕೆ ಇವತ್ತು ಅವರ ಸಹೋದರನು ನಿಂತಿದ್ದಾರೆ, ಪತ್ನಿನೂ ನಿಂತಿದ್ದಾರೆ. ಏನು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಇವೆಲ್ಲ ಕಣ್ಣೆದುರೆ. ನೀವೆಷ್ಟೇ ಏನೇ ಮಾಡ್ಕೊಳ್ಳಿ, ನಿಮ್ಮ ಹೆಂಡತಿ ನಿಮ್ಮ ಜೊತೆಗೆ ನಿಂತ್ಕೊಳ್ತಾಳೆ, ನಿಮ್ಮ ಸಹೋದರ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅನೇಕ ಘಟನೆಗಳು ಬಂದಿರ್ಬೋದು, ಸಹೋದರ ಅಣ್ಣ ತಮ್ಮಂದಿರು ಜಗಳ ಮಾಡಿರ್ಬೋದು, ಗಲಾಟೆ ಮಾಡ್ಕೊಂಡಿರ್ಬೋದು, ಹೊಡೆದಾಡಿರ್ಬೋದು, ಸಾಯಿಸಿರ್ಬೋದು, ಎಲ್ಲವೂ ಕೂಡ ಇರುತ್ತೆ. ಬಟ್ ನೀವೆಷ್ಟೇ ದೂರ ಮಾಡಿದ್ರು ಕೂಡ ಕಷ್ಟದ ಸಂದರ್ಭದಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದೇ ಅವರು ಅನ್ನುವಂಥದ್ದು ಇಲ್ಲಿ ನೋಡಬೇಕು. ಅನ್ಯಾಯ ಆಗಿದ್ರೆ ಸರಿಪಡಿಸ್ತೀನಿ ಅಂತ ನಿನ್ನೆ ರಾಮನಗರದಲ್ಲಿ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಅನ್ಯಾಯ ಯಾರಿಗೇ ಆಗಿದ್ರು ಕೂಡ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಅಲ್ಲೇನು ನಿನ್ನೆ ಘೋಷಣೆ ಕೂಗ್ತಿದ್ರಲ್ಲ, ಡಿವೋರ್ಸ್ 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 ಅಂತ ಹೇಳಿ, ಅದಕ್ಕೆ ಆ ಜೋಶಲ್ಲಿ ಪಾಪ ಹೇಳ್ಬಿಟ್ಟಿದ್ರು ಅನ್ಸುತ್ತೆ ಉಪಮುಖ್ಯಮಂತ್ರಿಗಳು. ಬಟ್ ಈಗ ಅವ್ರು ಹೇಳ್ತಾ ಇರುವಂಥದ್ದು ಅದಕ್ಕೆ ಸ್ಟೇಟ್ಮೆಂಟ್ ಸಮಜಾಯಿಸಿ ಕೊಡ್ತಾ ಇದ್ರೆ, ಕಾನೂನಲ್ಲಿ ಇರಬೇಕಾದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನೇನೆ ಅದನ್ನು ಯೋಚನೆ ಮಾಡಬೇಕಾಗಿತ್ತು ಸರ್. ಅಲ್ಲಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವ್ರನ್ನ ಸಮಾಧಾನ ಪಡಿಸಕ್ಕೆ ಅವ್ರನ್ನ ಹೇಳಿದ್ರು, ಇಲ್ಲಿ ಇನ್ನುಳಿದಂಥವ್ರನ್ನ ಸಮಾಧಾನ ಪಡಿಸಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಯಾವ ರೀತಿಯಾಗಿ ಈ ಪ್ರಕರಣವನ್ನು ಈಗ ಇರುವಂಥ ಹಂತವನ್ನು ಅದು ಬೇರೆ ರೀತಿಯಲ್ಲಿ ಹೋಗೋ ರೀತಿಯಲ್ಲಿ ಪ್ರಯತ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ನಿಮ್ಗೆ ನ್ಯಾಯ ಕೊಡಿಸೋದೇ ಆದರೆ ನಿಜವಾಗಿಯೂ ಕೂಡ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಕೊಡಿಸಿ. ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಇಲ್ಲಿ ಯಾರೋ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳನ್ನು ಮೆಚ್ಚಿಸೋಕ್ಕೋಸ್ಕರ ನ್ಯಾಯ ಕೊಡ್ಸಕ್ಕೆ ಹೋಗ್ಬಿಡಿ. ಅಲ್ಲೊಂದು ಜೀವ ಹೋಗಿದೆ, ಜೀವ ಹೋಗಿರೋದು. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ಕೊಡಗದಾರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಲೋಕೇಶ್, ಏನಾಯ್ತಂತೆ ಇವತ್ತು ಡಿಕೆ ಶಿವಕುಮಾರ್ ಅವ್ರ ಭೇಟಿಯ ಸಂದರ್ಭಗಳಲ್ಲಿ ಏನೆಲ್ಲ ಮಾತುಕತೆಗಳಾಗಿದೆ ಅಂತ ಏನು ಮಾತನಾಡಿದ್ದಾರೆ? ಅರುಣ್, ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ಸಹೋದರ ದಿನಕರ್ ತೂಗುದೀಪ್ ಮತ್ತೆ ಜೋಗಿ ಪ್ರೇಮ್, ಈ 3 ಜನರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ನಿವಾಸದಲ್ಲಿ ಸುಮಾರು 1.5 ರಿಂದ 2 ಗಂಟೆಗಳ ಕಾಲ ಅವ್ರ ಜೊತೆ ಕುಳಿತು ಮಾತನಾಡಿದ್ದಾರೆ. ನಿನ್ನೆ ಅವರು ರಾಮನಗರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಭಿಮಾನಿಗಳು ಡಿ ಬಾಸ್ ಅಂತ ಕರೆದಾಗ ಅವರು ಅನ್ಯಾಯ ಆಗಿದ್ರೆ ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ರು. 2 ಗಂಟೆಗಳ ಕಾಲ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಆದರೆ ಅವರು ಪತ್ರಿಕೆ ಅಂದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಮಾತ್ರ
ಮಗನ ಸ್ಕೂಲ್ನ ಅಡ್ಮಿಷನ್ ಸಮಸ್ಯೆ ಆಗಿತ್ತು, ಅದರ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಈ ಪೊಲೀಸ್ ತನಿಖೆಯಲ್ಲಿ ಇರಬೇಕಾದ್ರೆ ನಾವು ಹಸ್ತಕ್ಷೇಪ ಮಾಡಲ್ಲ, ನಾವು ಮಧ್ಯೆ ಹೋಗಲ್ಲ, ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಏನು ಸಹಕಾರ ಬೇಕು ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೆ ಸ್ಕೂಲ್ ಅಡ್ಮಿಷನ್ ಅಂತೇಳಿ ಮತ್ತೊಂದು ಕಡೆ ಹೇಳ್ತಾರೆ. ಆದರೆ ನೇರವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಕಾನೂನಿನ ನೆರವು ನೀಡಲಿಕ್ಕೆ ಏನಾದರೂ ಮುಂದಾಗ್ತಾರ, ಆ ರೀತಿಯಾದಂಥ ಹೇಳಿಕೆಗಳು ಯಾವುದೂ ಕೂಡ ಕೊಟ್ಟಿಲ್ಲ. ಬರೀ ಸ್ಕೂಲ್ ಅಡ್ಮಿಷನ್ ವಿಚಾರಕ್ಕೆ ಅಷ್ಟೇ ಮಾತನಾಡಕ್ಕೆ ಬಂದಿದ್ರು. ಆ ಮಗನಿಗೆ ಏನು ಸಮಸ್ಯೆ ಆಗಿದೆ ಅದನ್ನೇ ಸರಿಪಡಿಸೋದಕ್ಕೆ ಪ್ರಿನ್ಸಿಪಾಲ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನೀಗ ನ್ಯಾಯಾಂಗ ಬಂಧನದಿದ್ದಾರೆ, ಆ ನ್ಯಾಯಾಂಗ ಬಂಧನದ ಇರುವಂಥ ಸಂಬಂಧಪಟ್ಟಂತೆ ಆ ವಿಚಾರವಾಗಿ ನಾವ್ಯಾರು ಕೂಡ ಮಧ್ಯೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಆದರೆ 2 ಗಂಟೆಗಳ ಕಾಲ ಕೂಡ ಮಾತುಕತೆ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ದರ್ಶನ್ ಕೇಸ್ ಅವರ ವಿಚಾರವಾಗಿ ಕೂಡ ಮಾತುಕತೆ ಆಗಿದ್ದು, ಈಗ ಸ್ಕೂಲ್ ಸಮಸ್ಯೆ ಆಗಿತ್ತು ಅಂತ ಹೇಳಿ ಜೋಗಿ ಪ್ರೇಮ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅವ್ರು ಏನೇ ಹೇಳ್ತಾ ಇರ್ಬೋದು, ಬಟ್ ಅಲ್ಲಿ ಹೋಗ್ಬೇಕಾಗಿರುವಂಥದ್ದು ಕುಟುಂಬದವ್ರು ಹೋಗ್ಬೇಕಾಗಿತ್ತು. ಬಟ್ ಈಗ ಜೋಗಿ ಪ್ರೇಮ್ ಅವರು ಹೋಗ್ಬಿಟ್ಟು ನಾವು ಅದಕ್ಕೆ ಹೋಗಿರಲಿಲ್ಲ ಇದಕ್ಕೆ ಹೋಗಿರಲಿಲ್ಲ ಅಂತ ಹೇಳಿದರೆ ಯಾರು ನಂಬ್ತಾರೆ ಅದನ್ನೆಲ್ಲ ಈಗ.